Hello everybody, welcome to my channel. ನಾನಿವತ್ತು ವಿಂಟರ್ ಸ್ಪೆಷಲ್ ರಾ ಟರ್ಮರಿಕ್ ಬರ್ಫಿ, ಹಲ್ದಿ ಬರ್ಫಿ, ಹಸಿ ಅರಿಶಿಣದಿಂದ ಮಾಡಿರೋ ಬರ್ಫಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸುಮಾರು 200 ಗ್ರಾಮ್ ಅಷ್ಟು ಹಸಿ ಅರಿಶಿಣ ತೊಗೊಂಡಿದ್ದೀನಿ. ಇದೆಲ್ಲ ಚಿಕ್ಕ ಇರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಅನಿಸ್ತಾ ಇದೆ. ಈ ಥರ ಸಿಪ್ಪೆ ಇದೆ, ರೂಟ್ ಇದೆ, ಬಲ್ತಿರೋದು ಇರುತ್ತೆ. ಬಲ್ತಿರೋದಂದರೆ ಸ್ವಲ್ಪ ಹಾರ್ಡ್ ಇರುತ್ತೆ, ಎಳೆದಿದ್ರೆ ಸಾಫ್ಟ್ ಇರುತ್ತೆ. ಸಾಫ್ಟ್ ಇರೋದನ್ನು ತೊಗೋಬೇಕು. ಅದಾದಮೇಲೆ ಒಂದು ಬೌಲಲ್ಲಿ ನೀರು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು, ಅದ್ರ ಮೇಲೆ ಮಣ್ಣಿರೋ ಚಾನ್ಸಸ್ ಇರುತ್ತೆ, ಸೊ ನೀಟಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ಸ್ಪೂನಲ್ಲಿ, ಯೂಶ್ವಲಿ ಟೀ ಸ್ಪೂನ್ ತೊಗೊಂಡ್ರೆ ಈಸಿಯಾಗಿ ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ. ಇದೇ ರೀತಿ ಶುಂಠಿ ಕೂಡ ನೀವು ಸಿಪ್ಪೆ ತೆಗೆದು ಟೀಗೆ ಕಷಾಯ ಮಾಡ್ಕೊಂಡು ಕುಡಿಯೋದಾದರೆ ಈ ಥರ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಬಟ್ ಸಿಪ್ಪೆನಲ್ಲೇ ಜಾಸ್ತಿ ಅಂಶ ಇರೋದ್ರಿಂದ, ನ್ಯೂಟ್ರಿಯೆಂಟ್ ಡೆನ್ಸ್ ಇರೋದ್ರಿಂದ ಸಿಪ್ಪೆ ಒಳ್ಳೆಯದು ಅಂತ ಹೇಳ್ತಾರೆ. ಇಫ್ ಯು ಕ್ಯಾನ್ ಕ್ಲೀನ್ ಇಟ್, ಯೂಸ್ ಬ್ರಷ್. ನೀವು ಬ್ರಷ್ ಯೂಸ್ ಮಾಡಿಬಿಟ್ಟು ಅದರ ಮೇಲಿರೋ ಮಣ್ಣೆಲ್ಲ ತೆಗೆದ್ಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು. ನಾನು ಹಸಿ ಅರಿಶಿನ ತೊಗೊಂಡಿರೋದ್ರಿಂದ ಕೈಯೆಲ್ಲ ಅರಿಶಿನ ಆಗಿದೆ. ಮೇಕ್ ಶ್ಯೂರ್ ನೀವು ಎಲ್ಲ ಯೂಸ್ ಮಾಡ್ತಾ ಇರೋ ಕಂಟೈನರ್ಸ್ನ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಬೇಕು. ಅದಾದಮೇಲೆ ನಾನು ಸಿಪ್ಪೆ ತೆಗೆದಿಟ್ಕೊಂಡಿರೋದನ್ನೆಲ್ಲ ಈ ಸೈಡಿಗೆ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟು ಪಲ್ಸ್ ಓಡಿಸ್ಕೋಬೇಕು, ಯಾಕಂತಂದರೆ ಇದು ದೊಡ್ಡದಿದೆ. ಇಲ್ಲ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ನಾನು ಇದನ್ನು ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ಎಳೆದಿದೆ ಅರಿಶಿನ ಅಂತ ಹೇಳಿಬಿಟ್ಟು. ಈಗ ನಾನು ಇವಾಗ ತರಿ ಆಗೋ ಥರ ಪಲ್ಸ್ ಓಡಿಸಿದ್ದೀನಿ. ಇವಾಗ ನೋಡ್ಬೋದು ಕೋರ್ಸ್ ಪೇಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ನಿಯರ್ಲಿ 15 to 30 ml ಅಷ್ಟು ವಾಟರ್ ಹಾಕೋತಾ ಇದ್ದೀನಿ. ವಾಟರ್ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೋದು. ಇಲ್ಲ ನೀವು ಆ ಥರ ದಪ್ಪದೇ ಅರಿಶಿನ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತಂದರೆ, ಸಣ್ಣದಾಗಿ ನಾವು ಕ್ಯಾರೆಟ್ ಹೇಗೆ ತುರ್ಕೋತೀವಲ್ಲ ಆ ಥರ ತುರಿದ್ಬಿಟ್ಟಾದ್ರೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದು ಫೈನ್ ಪೇಸ್ಟ್ ಆಗಿದೆ, ಆಲ್ಮೋಸ್ಟ್ ಡನ್. ಇದನ್ನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೆಸಿಪಿನ ವಿಂಟರಲ್ಲಿ ಮಾಡಿದ್ರೆ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಯೂಶ್ವಲಿ ವಿಂಟರಲ್ಲಿ ಕೋಲ್ಡ್, ಕಾಫ್ ಅದು ಆಲ್ಮೋಸ್ಟ್ ಕಾಮನ್. ನಾನಿವಾಗ ಸುಮಾರು 60 ಗ್ರಾಮ್ಸ್ ಅಷ್ಟು, ಅಂತಂದರೆ ಅರ್ಧ ಕಪ್ಪಷ್ಟು ಕ್ಯಾಶ್ಯೂ ನಟ್ಸ್ ತೊಗೊಂಡಿದ್ದೀನಿ ರೋಸ್ಟ್ ಮಾಡೋಕ್ಕೆ. ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಕ್ರಂಚಿನೆಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಸೊ ಇದನ್ನು ಒಂದು ಪ್ಲೇಟಿಗೆ ಹಾಕೋಬೇಕು. ಅದು ಕಂಪ್ಲೀಟಾಗಿ ತಣ್ಣಗಾಗೋ ತನಕ ಬಿಡಿ. ಅದೇ ರೀತಿ ಸೇಮ್ ಕ್ವಾಂಟಿಟಿ 60 ಗ್ರಾಮ್ಸ್, ಹಾಫ್ ಕಪ್ ತೊಗೊಂಡಿದ್ದೀನಿ. ಬಾದಾಮ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ, ನಾವು ಕ್ಯಾಶ್ಯೂ ನಟ್ಸ್ ಹೇಗೆ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ರೋಸ್ಟ್ ಮಾಡಿದ್ವಿ, ಇದನ್ನು ಅದೇ ಥರ ರೋಸ್ಟ್ ಮಾಡೋಣ. ರೋಸ್ಟ್ ಮಾಡಿಬಿಟ್ಟು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ನಾನಿವಾಗ ಒಂದು ವೈಡ್ ಓಪನ್ ಪ್ಯಾನಿಗೆ ಸುಮಾರು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ರೋಸ್ಟ್ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್, ನಾನು ಅರಿಶಿನ ಕೈಯಲ್ಲಿ ಸಿಪ್ಪೆ ತೆಗೆದಿರೋದ್ರಿಂದ ಕೈಯೆಲ್ಲ ಸ್ಟೇನ್ಸ್ ಆಗಿದೆ. ಅದೇ ಥರ ನಾವು ಲೈಕ್ ಪೋರ್ಸಲಿನ್ ಅಥವಾ ವೈಟ್ ಕಂಟೈನರ್ಸ್ ಯೂಸ್ ಮಾಡಿದ್ವಿ ಅಂತಂದರೆ ಎಲ್ಲದರಲ್ಲೂ ಸ್ಟೇನ್ ಉಳಿಯೋ ಚಾನ್ಸಸ್ ಇರುತ್ತೆ, ಈವನ್ ಗ್ಲಾಸ್ ಕಂಟೈನರ್ಸ್ ಆಲ್ಸೋ. ಸೊ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿ ಬೇಗ ಸ್ಟೇನ್ಸ್ ರಿಮೂವ್ ಆಗುತ್ತೆ ಅಂತ ಹೇಳ್ತೀನಿ. ಗೋಧಿ ಹಿಟ್ಟನ್ನ ರೋಸ್ಟ್ ಮಾಡಿ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಅದೇ ರೀತಿ
ಫೈನ್ ಪೇಸ್ಟ್ ಮಾಡಿಟ್ಕೊಂಡಿರೋ ಅರಿಶಿನ ತೊಗೊಂಡಿದ್ದೀನಿ. ನೀವು ಇದನ್ನು ಹಾಗೇನಾದರೂ ರೋಸ್ಟ್ ಮಾಡ್ಕೋಬೋದು, ಇಲ್ಲ ಯು ಕ್ಯಾನ್ ಯೂಸ್ ಗೀ ವೈಲ್ ರೋಸ್ಟಿಂಗ್. ಹಸಿ ಅರಿಶಿನದಲ್ಲಿ ಕರ್ಕ್ಯುಮಿನ್ ಅನ್ನೋ ಆ್ಯಕ್ಟಿವ್ ಕಾಂಪೌಂಡ್ ಇರುತ್ತೆ. ಅದರಿಂದ ಕ್ಯಾನ್ಸರ್ನ ತಡೆಗಟ್ಟಬಹುದು. ಅದಾದ ನಂತರ ಇನ್ಫ್ಲಮೇಷನ್ ಅಂತೀವಿ, ಲೈಕ್ ಚಳಿಗಾಲದಲ್ಲಿ ಟೇಸ್ಟ್ ಬರ್ಡ್ಸ್ ಎಲ್ಲ ಟೇಸ್ಟ್ಲೆಸ್ ಆಗೋ, ಅಂದರೆ ನಾವು ಏನೇ ತಿಂದ್ರೂ ಟೇಸ್ಟ್ ಸಿಗೋದಿಲ್ಲ, ಮೂಗು ಕಟ್ಟಿರೋ ಥರ, ಲೈಕ್ ಸ್ಮೆಲ್ ಸೆನ್ಸ್ ಆಗ್ತಾ ಇರಲ್ಲ, ಆ ಇನ್ಫ್ಲಮೇಷನ್ ಎಲ್ಲ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ದ ಬೆಸ್ಟ್ ರೆಸಿಪಿ ಟು ಯೂಸ್ ಡ್ಯೂರಿಂಗ್ ವಿಂಟರ್ಸ್. ನಾನು ಇದನ್ನು ಏನಕ್ಕೆ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಆಲ್ರೆಡಿ ಮಿಕ್ಸಿ ಜಾರ್ಗೆ ಅಂದರೆ ಫೈನ್ ಪೇಸ್ಟ್ ಮಾಡ್ಕೋವಾಗ ಸ್ವಲ್ಪ ನೀರು ಹಾಕಿದ್ದೆ. ಆ ನೀರನ್ನೆಲ್ಲ ಅಂದರೆ ಡ್ರೈ ಮಾಡೋದಕ್ಕೋಸ್ಕರ ಈ ಥರ ಡ್ರೈ ರೋಸ್ಟ್ ಮಾಡಿದ್ದೀನಿ. ಇಲ್ಲ ನೀವು ಅದನ್ನು ತುಪ್ಪ ಹಾಕಿ ಕೂಡ ಉರಿಬೋದು. ನಾವು ಹುರಿದಿಟ್ಕೊಂಡಿರೋ ನಟ್ಸ್ ಇತ್ತಲ್ಲ, ಗೋಡಂಬಿ ಮತ್ತು ಬಾದಾಮಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ಆದರೂ ನಾವು ಮಾಡ್ಕೋಬೋದು, ಇಲ್ಲ ಫೈನ್ ಪೌಡರ್ ಆಗಿ ಆದರೂ ಮಾಡ್ಕೋಬೋದು. ನಾನಿಲ್ಲಿ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಪಲ್ಸ್ ಒರೆಸಿದ್ರೆ ಈ ಥರ ಡ್ರೈ ಆಗೋದಿಲ್ಲ, ಲೈಕ್ ಅಂಟ್ಕೊಳೋದಿಲ್ಲ ಮಿಕ್ಸಿ ಜಾರಿಗೆ. ಇವಾಗ ಪೌಡರ್ ರೆಡಿ ಇದೆ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಕರಿಮೆಣಸನ್ನ ತೊಗೊಂಡು ಫ್ರೆಶ್ ಆಗಿ ಕ್ರಷ್ ಮಾಡ್ಕೊಂಡು ಇಟ್ಕೊಂಡೆ. ಅದೇ ಥರನೇ ಜಾಯ್ಪಲ್ ಅಂತ ಹೇಳ್ತಾರಲ್ವ, ಅದನ್ನು ನಟ್ಮೆಗ್, ಅದನ್ನು ಅಷ್ಟೇ 1 ಟೀ ಸ್ಪೂನ್ ಆಗೋಷ್ಟು ಅಂದರೆ ತುರಿದು ಇಟ್ಕೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ದೊಡ್ಡ ಕಡಾಯಿಗೆ ಡೆಸಿಕೇಟೆಡ್ ಕೊಕೊನಟ್ 1/2 ಕಪ್ ಹಾಕ್ಕೊಂಡಿದ್ದೀನಿ. ನೀವು ಡೆಸಿಕೇಟೆಡ್ ಕೊಕೊನಟ್ ಮನೇಲಿ ಇರಲಿಲ್ಲ ಅಂತಂದರೆ, ಡ್ರೈ ಕೊಕೊನಟ್ ಇತ್ತು ಅಂತಂದರೆ ನಾವು ಈಸಿಯಾಗಿ ಅದನ್ನು ಡೆಸಿಕೇಟ್ ಮಾಡ್ಕೋಬೋದು. ಯು ಕ್ಯಾನ್ ರೆಫರ್ ಮೈ ಪ್ರೀವಿಯಸ್ ವೀಡಿಯೋಸ್. ಹೇಗೆ ಅಂತಂದರೆ, ಅದ್ರ ಮೇಲಿನ ಸಿಪ್ಪೆ ತೆಗೆದುಬಿಟ್ಟು, ಒಣ ಕೊಬ್ಬರಿನ ಮೇಲಿನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ತುರಿದು ಸ್ವಲ್ಪ ಬಾಡಿಸಿಬಿಟ್ಟು, ಅಂದರೆ ಲೋ ಫ್ಲೇಮಲ್ಲಿ ಸಣ್ಣ ಉರಿನಲ್ಲಿ ಬಾಡಿಸ್ಬಿಟ್ಟು ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿದ್ರೆ ಅದೇ ಡೆಸಿಕೇಟ್ ಕೊಕೊನಟ್ ಆಗುತ್ತೆ. ಇದನ್ನು ನಾನು ಶಾಪಲ್ಲಿ ತೊಗೊಂಬಂದಿರೋದು. ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಟರ್ಮರಿಕ್ ಫ್ಯಾಟ್ ಸಾಲ್ಯುಬಲ್ ಆಗಿರೋದ್ರಿಂದ ನಮ್ಮ ಬಾಡಿಗೆ ಈಸಿ ಅಸಿಮಿಲೇಷನ್ ಆಗಬೇಕು ಅಂತಂದರೆ ಫ್ಯಾಟ್ ಬೇಕು. ಸೊ ನಾನು ಸುಮಾರು 2 ರಿಂದ 3 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿಬಿಟ್ಟು ಇವಾಗ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಬೆಲ್ಲ 200 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಮೆಲ್ಟ್ ಮಾಡ್ತಾಯಿದ್ದೀನಿ. ಬೆಲ್ಲ ಕ್ಲೀನಾಗಿತ್ತು ಅಂತಂದರೆ ಡೈರೆಕ್ಟಾಗಿ ಮೆಲ್ಟ್ ಮಾಡ್ಬೋದು. ಇಲ್ಲ ಬೆಲ್ಲ ಇದರಲ್ಲಿ ಸ್ವಲ್ಪ ಕಸರಿತ್ತು, ಗಲೀಜಿತ್ತು ಅಂತ ಅನಿಸಿದ್ರೆ ನೀವು ನೀರು ಹಾಕಿಬಿಟ್ಟು ಪಾಕ ಮಾಡಿಟ್ಕೊಂಡು ಅದನ್ನು ಸೋಸಿಬಿಟ್ಟು ಈ ಥರ ಗಟ್ಟಿ ಪಾಕ ಆಗೋ ತನಕ ಕಾಯ್ಬೋದು. ಸೊ ಈಗ ನಾನು ಮೆಲ್ಟ್ ಮಾಡಿಟ್ಕೊಂಡಿದ್ದೀನಿ. ಏನಕ್ಕೆ ನೀರು ಹಾಕೋತಾ ಇಲ್ಲ ಬೆಲ್ಲ ಪಾಕ ಮಾಡುವಾಗ ಅಂತಂದರೆ, ಆಲ್ರೆಡಿ ಟರ್ಮರಿಕಲ್ಲಿ ಅದು ಹಸಿ ಇರೋದ್ರಿಂದ ವಾಟರ್ ಕಂಟೆಂಟ್ ಇದೆ, ಮಾಯ್ಶ್ಚರ್ ಇದೆ. ಸೊ ಇನ್ನೂ ಜಾಸ್ತಿ ಆಗಿದ್ರೆ ಹಾಕಿದ್ರೆ ನಮಗೆ ಈಸಿಯಾಗಿ ಶೇಪ್ಸ್ ನೀಟಾಗಿ ಸಿಗೋದಿಲ್ಲ, ಬರ್ಫಿ ಆಗೋದಿಲ್ಲ. ಸೊ ಇವಾಗ ಬೆಲ್ಲ ಎಲ್ಲ ಮೆಲ್ಟ್ ಆಗಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ರೋಸ್ಟ್ ಮಾಡಿಟ್ಕೊಂಡಿರೋ ಟರ್ಮರಿಕ್ ಹಸಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒನ್ ಮೇನ್ ಥಿಂಗ್, ನಾವು ಯಾವಾಗಲೂ ಫ್ಲೇಮ್ನ ಲೋವಲ್ಲೇ ಇಟ್ಕೋಬೇಕು. ಬಿಕಾಸ್ ಎಲ್ಲ ತಳ ಹಿಡಿಯೋಕ್ಕೆ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಲೋ ಫ್ಲೇಮಲ್ಲೇ ಇರಬೇಕು. ಅದಾದಮೇಲೆ ರೋಸ್ಟೆಡ್ ಡೆಸಿಕೇಟೆಡ್ ಕೊಕೊನಟ್ ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಆಲ್ಮೋಸ್ಟ್ ಕೈ ಆಡಿಸ್ತಾನೆ ಇರಬೇಕು. ಫ್ಲೇಮ್ ಹೈ ಇಡೋಂಗೆ ಇಲ್ಲ, ಲೋ ಟು ಮೀಡಿಯಮ್ ಇಟ್ಕೋಬೋದು. ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಆದ್ದರಿಂದ ಲಾಸ್ಟ್ ಪೋರ್ಷನ್ ಏನಪ್ಪ ಅಂತಂದರೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇನೆ. ಇವಾಗ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋ ನಟ್ಸ್ ಪೌಡರ್, ಬಾದಾಮ್ ಮತ್ತು ಕ್ಯಾಶ್ಯೂ ನಟ್ ಇತ್ತಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡು ಹಾಕ್ಕೋತಾ ಇರೋದು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಅದಾದಮೇಲೆ ಗೋಧಿ ಹಿಟ್ಟು ಸ್ವಲ್ಪ ಬ್ಯಾಚಸಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನಾನು ಒಂದು ಬ್ಯಾಚಲ್ಲಿ ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟ್ ಬ್ಯಾಚಲ್ಲಿ ಮತ್ತೆ ಉಳಿದಿರೋ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಇಲ್ಲಾಂತಂದರೆ ಒಂದೇ ಟೈಮ್ ಹಾಕ್ಕೊಂಡ್ರೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿ ಬೇಯೋದಿಲ್ಲ. ಇವಾಗ ಮತ್ತೆ ಉಳಿದಿರೋ ಹೋಲ್ ವೀಟ್ ಫ್ಲೋರ್, ಗೋಧಿ ಹಿಟ್ಟು ರೋಸ್ಟ್ ಮಾಡಿಟ್ಕೊಂಡಿರೋದು ಅದನ್ನು ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸುಮಾರು 2ರಿಂದ 3 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಹಸಿ ಅರಿಶಿನ ವಿತೌಟ್ ಫ್ಯಾಟ್ ನಾವು ಈ ಥರ ಬೈಂಡ್ ಮಾಡೋಕ್ಕಾಗೋದೇ ಇಲ್ಲ. ನಾನು ಆವಾಗಲೇ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ನಟ್ಮೆಗ್ ಪೌಡರ್, ಜಾಯ್ಕಾಯಿ ಪುಡಿ ಅಂತ ಹೇಳಿದ್ನಲ್ಲ, ಅದು ಮಾಡಿಟ್ಕೊಂಡಿದ್ದೊಂದು ಪುಡಿನ ಇವಾಗ ಹಾಕ್ಕೊಂಡೆ. ವಿತೌಟ್ ಫ್ಯಾಟ್ ನಾವು ಈ ಥರ ಬೈಂಡ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಬರೀ ವಾಟರಲ್ಲೇ ಅಂತಂದರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಫ್ಯಾಟ್ ಸಾಲ್ಯುಬಲ್ ಆಗಿರೋದ್ರಿಂದ ಅದು ಈ ಥರ ನೀಟಾಗಿ ಬೈಂಡ್ ಆಗ್ತಾ ಇದೆ. ಇವಾಗ ಟರ್ಮರಿಕ್ ಚೆನ್ನಾಗಿ ಬೆಂದಿದೆ ಆಗಿದೆ ಅಂತ ಗೊತ್ತಾದರೆ ಈ ಥರ ಲೈಕ್ ಮುದ್ದೆ ಥರ ಆಗುತ್ತೆ, ಬಾಣಲೆಗೆ ತಳಕ್ಕೆ ಅಂಟ್ಕೊಳ್ಳೋದಿಲ್ಲ. ಯು ಕ್ಯಾನ್ ಈಸಿಲಿ ಟೇಕ್ ಇಟ್ ಆಫ್, ಅಂದರೆ ಬಾಣಲೆಯಿಂದ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಆಲ್ರೆಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನಿವಾಗ ಒಂದು ಸ್ಟೀಲ್ ಪ್ಲೇಟ್ಗೆ ಮತ್ತೆ ತುಪ್ಪ ಹಾಕ್ಕೊಂಡು ನೀಟಾಗಿ ಸವರ್ಕೋತಾ ಇದ್ದೀನಿ, ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಇದನ್ನು ಚೆನ್ನಾಗಿ ಸವರಿದ ನಂತರ ನಾವು ಮಾಡಿಟ್ಕೊಂಡಿರೋ ಬರ್ಫಿ ಇದೆಯಲ್ಲ, ಅದನ್ನು ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತಟ್ಟೆಗೆ. ಅದಾದಮೇಲೆ ನಾನು ಮೇಲೆ ಗಾರ್ನಿಷ್ಗೆ ಅಂತ ಹೇಳ್ಬಿಟ್ಟು ಪಂಪ್ಕಿನ್ ಸೀಡ್ಸ್ನ ರೋಸ್ಟ್ ಮಾಡಿಟ್ಕೊಂಡೆ. ಎಲ್ಲ ರೋಸ್ಟ್ ಮಾಡೇ ಹಾಕ್ಕೊಳ್ಳಿ. ನಾವು ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಅಂದರೆ ನೀಟಾಗಿ ಬೆಂದಿತ್ತು ಅಂತ ಅಂದರೆ ನಿಯರ್ಲಿ 15 to 20 ಡೇಸ್ ಇದನ್ನು ಹಾಗೆಯೇ ಕನ್ಸ್ಯೂಮ್ ಮಾಡ್ಬೋದು. ಶೆಲ್ಫ್ ಲೈಫ್ ಜಾಸ್ತಿ ಇರೋದ್ರಿಂದ ನೀವು ಈ ಥರ ವಿಂಟರಲ್ಲಿ ಮಕ್ಕಳಿಗೆ ಇಲ್ಲ ನೀವು ಒಂದೊಂದೇ ಈ ಥರ ಸಣ್ಣ ಸಣ್ಣ ಪೀಸಸ್ನ ಕನ್ಸ್ಯೂಮ್ ಮಾಡ್ತಾ ಬಂದರೆ ನಿಮ್ಮ ಹೆಲ್ತಿಗೂ ಒಳ್ಳೆಯದು, ಸ್ಕಿನ್ಗೂ ಒಳ್ಳೆಯದು. ಇದು ಫ್ಯಾಟ್ ರಿಚ್, ಫೈಬರ್ ರಿಚ್, ಇಮ್ಯುನಿಟಿ ಬೂಸ್ಟರ್ ಬರ್ಫಿ ರೆಡಿಯಾಗಿದೆ. ನಾನಿವಾಗ ಪಂಪ್ಕಿನ್ ಸೀಡ್ಸ್ನೆಲ್ಲ ಮೇಲೆ ಗಾರ್ನಿಷ್ ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು. ಅದಾದಮೇಲೆ ಡೆಸಿಕೇಟೆಡ್ ಕೊಕೊನಟ್. ಇಫ್ ಯು ಹ್ಯಾವ್ ಕ್ರಶ್ಡ್ ಪೆಪ್ಪರ್ ಪೌಡರ್ ಯು ಕ್ಯಾನ್ ಆಲ್ಸೋ ಸ್ಪ್ರಿಂಕಲ್ ದೆಮ್ ಆನ್ ಇಟ್. ನೋಡಿ, ರಾ ಟರ್ಮರಿಕ್ ಬರ್ಫಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿತ್ತು. ನಾವೆಲ್ಲರೂ ಡೈಲಿ ಸೇವಿಸ್ತಾ ಇದ್ವಿ. ಇದನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿಬಿಟ್ಟು ಡೈಲಿ ಒಂದೊಂದು ಇಲ್ಲ 2 ತಿಂತಾ ಬನ್ನಿ. ಯು ಕ್ಯಾನ್ ಫೀಲ್ ದ ಚೇಂಜ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಮತ್ತೆ ಕಮೆಂಟ್ ಮಾಡಿ ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ,